ಹಾಯ್ ಎಲ್ರಿಗೂ ನಮಸ್ತೆ. ನನ್ನ ಚಾನಲಿಗೆ ಸ್ವಾಗತ. ಇದೇ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನನ್ನು ಒತ್ತಿ. ಈ ವಿಡಿಯೋ ನನ್ನ ಮುದ್ದು ಮಗನ ಬರ್ಡೇ ವ್ಲಾಗ್ ಆಗಿರುತ್ತೆ. ಇವನ್ ಬರ್ಡೇ ಸೆಲೆಬ್ರೇಷನನ್ನು ನಾವು ಫ್ಲಿಕ್ಕರ್ ಫ್ಯಾಂಟಸಿ ಪ್ರೈವೇಟ್ ಥಿಯೇಟ್ರಲ್ಲಿ ಮಾಡಿದ್ವಿ. ಇದು ಲೊಕೇಟ್ ಆಗಿರೋದು ಕೆಂಗೇರಿ ಉಪನಗರದ ಮೇನ್ ರೋಡಲ್ಲಿ ಅಪೋಸಿಟ್ ಟು ಕೃಷ್ಣ ಗ್ರ್ಯಾಂಡ್ ಹೋಟೆಲ್. ಈ ಥರ ಪ್ರೈವೇಟ್ ಥಿಯೇಟ್ರ್ ಇರೋದ್ರಿಂದ ಗ್ರ್ಯಾಂಡಾಗೂ ಸೆಲೆಬ್ರೇಟ್ ಮಾಡ್ಬೋದು, ಹಾಗೆ ಬಜೆಟ್ ಫ್ರೆಂಡ್ಲಿ ಆಗಿರ್ತದೆ. ಈ ಪ್ರೈವೇಟ್ ಥಿಯೇಟ್ರಲ್ಲಿ 3 ಟೈಪ್ಸ್ ಆಫ್ ರೂಮ್ ಇದೆ. ಒಂದು 4 ಮೆಂಬರಿಗೆ, ಇನ್ನೊಂದು 10 ಮೆಂಬರ್ ಆ್ಯಂಡ್ ಮೋರ್ ದೆನ್ 50 ಮೆಂಬರ್ಸಿಗೆ. ನಾವು ಇಲ್ಲಿ 10 ಮೆಂಬರ್ದು ರೂಮ್ ಬುಕ್ ಮಾಡಿದ್ವಿ. ನೀವೇ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿದೆ, ಎಷ್ಟು ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಅಂತೇಳಿ. ಇವಾಗ ಶೋ ಟಾಪರ್ ನಿಶ್ಚಿತ್ ಬರ್ಡೇ ಕಿಂಗ್ ಎಂಟ್ರಿ ಆಗ್ತಾರೆ. ಫಾಗ್ ಎಲ್ಲ ಎಂಟ್ರಿ ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಹೆವೆನ್ಲಿ ಫೀಲ್ ಆಯಿತು. ಇವನು ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಇವನಿಗೆ ಡೈನೋಸರ್ ಮತ್ತು ಕಿಂಗ್ ಕಾಂಗ್ ಇಷ್ಟ. ಆದರೆ ಲಾಸ್ಟ್ ಮೂಮೆಂಟಿಗೆ ನನಗೆ ಮಂಕಿ ಆ್ಯಂಡ್ ಟ್ರಂಕ್ ಕೇಕ್ ಬೇಕು ಅಂತೇಳಿ ಹೇಳಿದ್ದ. ಹಾಗೇ ಮಾಡಿಸಿದ್ವಿ. ಕೇಕ್ ಕಟ್ಟಿಂಗ್ ಎಲ್ಲ ಚೆನ್ನಾಗಾಯಿತು. ಇವರೆಲ್ಲ ನನ್ನ ಫ್ರೆಂಡ್ಸ್, ಮಾಮೀಸ್ ಫ್ರೆಂಡ್ಸ್ ಅಂತ ಹೇಳಿ. ಇವನ ಫ್ರೆಂಡ್ಸ್ ಮಾಮೀಸ್ ಎಲ್ಲ ನನಗೀಗ ಫ್ರೆಂಡ್ಸ್ ಆಗಿದ್ದಾರೆ. ಹಾಗೆ ಎಲ್ಲರೂ ಬಂದು ವಿಶ್ ಮಾಡಿ ಗಿಫ್ಟ್ ಎಲ್ಲ ಕೊಟ್ಟು ಹೋದರು. ಇವನ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ದೊಡ್ಡ ಗಿಫ್ಟ್ ಕೊಟ್ಟಿದ್ರು. ಹೆವಿ ವೆಯ್ಟ್ ಇತ್ತು ಬೇರೆ. ಬಂದ ಎಲ್ಲ ಮಕ್ಕಳಿಗೆ ಇವನ ಕೈಯಿಂದ ರಿಟರ್ನ್ ಗಿಫ್ಟ್ ಕೊಟ್ವಿ. ಸಂಜೆ ಹೊತ್ತಿಗೆ ಸೆಲೆಬ್ರೇಷನ್ ಇಟ್ಕೊಂಡಿದ್ರಿಂದ ಸಣ್ಣದಾಗಿ ಸ್ನ್ಯಾಕ್ ವ್ಯವಸ್ಥೆ ಮಾಡಿದ್ವಿ. ಸಮೋಸ, ಗುಲಾಬ್ ಜಾಮೂನ್ ಆ್ಯಂಡ್ ಕೇಕ್. ಗುಲಾಬ್ ಜಾಮೂನ್ ಮನೆಯಲ್ಲೇ ಮಾಡಿದ್ವಿ. ಎಲ್ಲ ಮುಗಿಸಿ ಮನೆಗೆ ಬಂದಾಗ ಲೇಟಾಗಿತ್ತು. ನನ್ನ ಮಗ ಅಂತೂ ಗಿಫ್ಟ್ ಓಪನ್ ಮಾಡಲಿಕ್ಕೆ ಕಾಯ್ತಾ ಇದ್ದ. ಒಂದೊಂದಾಗೆ ಎಲ್ಲ ಗಿಫ್ಟ್ ಓಪನ್ ಮಾಡಿದ್ವಿ. ಡಾಟ್ ಸಿಕ್ಕಿತ್ತು, 2 ಡಾಟ್ ಸಿಕ್ಕಿದೆ. ಒಂದು ಮ್ಯಾಗ್ನೆಟ್, ಇನ್ನೊಂದು ಶಾರ್ಪ್ ಎಡ್ಜಿದ್ದು. ಇವನು ಆಟ ಆಡ್ತಾ ಇರುವಾಗಲೇ ನನ್ನ ತಮ್ಮ ಬಂದ. ಅವನು ಬರ್ಡೇ ಸೆಲೆಬ್ರೇಷನಿಗೆ ಬರಲಿಲ್ಲ, ಅವನಿಗೇನೋ ಕೆಲಸ ಇತ್ತು ಅಂತೇಳಿ ಈವ್ನಿಂಗ್ ಮನೆಗೆ ಬಂದಿದ್ದ. ಹಾಗೆ ಬರುವಾಗನೇ ದೊಡ್ಡ ಗಿಫ್ಟ್ ತಗೊಂಡು ಬಂದ. ಏನಂತ ನೋಡಿದರೆ ಡೈನೋಸರ್. ಯಾಕೆ ಅಂತ ತರ್ತಾರ ಗೊತ್ತಾಗಲ್ಲ ಈ ಡೈನೋಸರನ್ನು. ಅವನಿಗಂತೂ ತುಂಬ ಖುಷಿ ಆಯಿತು ಆ ಡೈನೋಸರ್ ನೋಡಿ, ಅದರಲ್ಲಿ ಆಟ ಆಡ್ತಿತ್ತು. ನೆಕ್ಸ್ಟ್ ಇವನ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ದೊಡ್ಡ ಗಿಫ್ಟ್ ಕೊಟ್ಟಿದ್ರಲ್ಲ, ಏನು ಅಂತ ನೋಡೋಣ ಅಂತ ನಾನು ಕ್ಯೂರಿಯಾಸಿಟಿಯಲ್ಲಿದ್ದೆ. ನೋಡಿದರೆ ಸೈಕಲ್ ಕೊಟ್ಟಿದ್ದಾರೆ. ಸೈಕಲ್ ಹೇಳ್ತಾರಾ ಅಲ್ಲ ಕಿಡ್ಸ್ ಸ್ಕೂಟರ್ ಹೇಳ್ತಾರಾ ಅಂತೇಳಿ ನಂಗೆ ಗೊತ್ತಿಲ್ಲ. ನಾವೆಲ್ಲ ಇದನ್ನೆಲ್ಲ ಯೂಸೇ ಮಾಡಲಿಲ್ಲ. ಅವನಿಗಂತೂ ತುಂಬ ಇಷ್ಟ ಇತ್ತು. ಹಾಗೆ ಅವನಿಗೆ ಸಿಕ್ತು. ಅವನ ಹತ್ರ ಇರಲಿಲ್ಲ ಈ ಥರ ಸೈಕಲ್.
ಇನ್ನೊಂದು ಗಿಫ್ಟ್ ಸಿಕ್ತು, ಅದು ಟಾಯ್ಸ್ ಥರ ಇತ್ತು, ಬಿಲ್ಡಿಂಗ್ ಕಟ್ಟೋದು ಅಂತ ಅಂದ್ಕೊಂಡಿದ್ವಿ. ನೋಡಿದರೆ ಅದು ದೊಡ್ಡ ಮಕ್ಕಳು ಆಡುವ ಗೇಮ್ಸ್ ಥರ ಇತ್ತು. ಇದಕ್ಕೆ ಜಿಂಗಾ ಗೇಮ್ಸ್ ಅಂತ ಹೇಳ್ತಾರೆ. ಈ ಗಿಫ್ಟ್ ಪ್ಯಾಕ್ ಓಪನ್ ಮಾಡಲಿರೋ ಮಜಾ ಬೇರೆ ಇದರಲ್ಲಿ ಇರೋಲ್ಲ. ತೆಗೆದು ಹರಿದ್ರೆ ಆಯಿತು, ಚೆನ್ನಾಗಿರುತ್ತೆ. ವೈರ್ಲೆಸ್ ಜೆಟ್ ಗಿಫ್ಟ್ ಮಾಡಿದರು. ಯಾರು ಮಾಡಿದ್ದು ಅಂತ ಗೊತ್ತಿದೆ. ಕೆಳಗಡೆ ರೂಮ್ ವಾಯ್ಸ್ ಮಾಡಿರ್ತಾರೆ. ಮೇಲ್ಗಡೆಲ್ಲ ಹೋಗಲ್ಲ, ಇದು ಕೆಳಗಡೆ ಹೋಗೋದು. ಏನೇ ಕಾರ್ ಗೇಮ್ಸ್ ಬರಲಿ, ಏನೇ ಫ್ಲೈಟ್ ಬರಲಿ, ಫಸ್ಟ್ ಚೆಕ್ ಮಾಡೋದು ಈ ಬಾಯ್ಸೇ. ಅದನ್ನು ಫಸ್ಟ್ ಹೇಗೆ ಬಿಡೋದು ಅಂತೇಳಿ ಚೆಕ್ ಮಾಡಿ ಆಮೇಲೆ ಮಗುಗೆ ಕೊಡ್ತಾರೆ. ಇಲ್ಲಿನೂ ಅದೇ ಆದದ್ದು. ಅವರು ಆಟ ಆಡಿ ಆದ ನಂತರ ನನ್ನ ಪಾಪ ಮಗನಿಗೆ ಕೊಟ್ಟರು. ನೆಕ್ಸ್ಟ್ ಡ್ರೆಸ್ ಗಿಫ್ಟ್ ಕೊಟ್ಟಿದ್ರು. ಹೀಗೆ ನನ್ನ ಮಗನ ಬರ್ಡೇ ಸೆಲೆಬ್ರೇಷನನ್ನು ತುಂಬ ಚೆನ್ನಾಗಿ ಆಚರಿಸಿದ್ವಿ. ಅವನಂತೂ ತುಂಬ ಹ್ಯಾಪಿಯಾಗಿದ್ದ. ನಮಗೂ ತುಂಬ ಖುಷಿಯಾಯಿತು. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.